ಹೇ ಎವ್ರಿವನ್, ಈ ವಿಂಟರ್ ಸೀಸನ್ ಅಲ್ಲಿ ಹೇರ್ ಡ್ರೈ, ಡಲ್ ಹಾಗೂ ಲೈಫ್ಲೆಸ್ ಆಗೋದು ಮಾಮೂಲಿ ಆಗೋಗಿದೆ ಅಲ್ವಾ? ಸೂಪರ್ ಈಸಿ ಅಂಡ್ ನ್ಯಾಚುರಲ್ ಸೊಲ್ಯೂಷನ್. ಹಾಗೆ ನನಗೆ ಈ ಮಾಸ್ಕ್ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಹೆಗ್ಗೇರ್ ಮಾಸ್ಕ್ ನ ಟ್ರೈ ಮಾಡಿ ನೋಡಿ, ಹಾಗೆ ಡ್ರೈನೆಸ್ಗೆ ಹೇಳಿ ಬಾಯ್ ಬಾಯ್. ಮೊಟ್ಟೆಯಲ್ಲಿ ನಮ್ಮ ಕೂದಲಿಗೆ ಬೇಕಾದಂತಹ ಪ್ರೋಟೀನ್ಸ್, ಬಯೋಟಿನ್, ಫ್ಯಾಟ್ಸ್ ಮತ್ತು ವಿಟಮಿನ್ ಎ ಅಂಡ್ ಇ ಇರೋದ್ರಿಂದ ನಿಮ್ಮ ಕೂದಲಿನ ಡ್ರೈನೆಸ್, ವೀಕ್ ಹೇರ್ ಆಗ್ಬೋದು, ಫ್ರಿಝಿ ಹೇರ್ ಆಗ್ಬೋದು, ಹಾಗೆ ಕೂದಲು ಉದ್ರೋದನ್ನ ಕೂಡ ಇದು ಕಮ್ಮಿ ಮಾಡತ್ತೆ. ಎಗ್ ಟ್ರೀಟ್ಮೆಂಟ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ 1 ಅಥವಾ 2 ಮೊಟ್ಟೆನ ತಗೊಂಡಿದ್ದೀನಿ. ನನ್ನ ಕೂದಲಿಗೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ನಾನು 2 ಮೊಟ್ಟೆನ ತಗೊಂಡಿದ್ದೀನಿ. ಫಸ್ಟು ನಾನು ಮೊಟ್ಟೆನ ಡೈರೆಕ್ಟಾಗಿ ಬೌಲ್ಗೆ ಹಾಕಿಲ್ಲ. ಒಂದು ಬೌಲಲ್ಲಿ ಫುಲ್ ನೀರು ತಗೊಂಡು ಫಸ್ಟು ಮೊಟ್ಟೆ ಮುಳುಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಮುಳುಗೋ ಮೊಟ್ಟೆ ಅಂದರೆ ಫ್ರೆಶ್ ಮೊಟ್ಟೆ. ಅದೇನಾದರೂ ಮುಳುಗ್ದಲೇ ಹಾಗೆ ತೇಲ್ತಾ ಇದೆ ಅಂತ ಹೇಳಿದರೆ ಅದು ಹಳೆ ಮೊಟ್ಟೆ ಆಗಿದೆ ಅಂತ ಅರ್ಥ. ಮೊದಲೇ ಮೊಟ್ಟೆ ಅಂತ ಹೇಳಿದ್ರೆ ಸ್ವಲ್ಪ ವಾಸನೆ ಅಲ್ವಾ? ಅದರಲ್ಲೂ ಹಳೆ ಮೊಟ್ಟೆ ತಗೊಂಡ್ರೆ ನಮಗೆ ಇನ್ನೂ ಕೆಟ್ಟ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಈ ಥರ ಟೆಸ್ಟ್‌ನ ಮಾಡಿಬಿಟ್ಟೆ ನಾನು ಮೊಟ್ಟೆನ ಚೂಸ್ ಮಾಡೋದು. ಫ್ರೆಶ್ ಆಗಿರೋ ಮೊಟ್ಟೆನೇ ತಗೊಳ್ಳೋದು. ಒಂದು ಬೌಲ್‌ಗೆ ಮೊಟ್ಟೆನ ಹೊಡೆದು ಅರ್ಧ ನಿಂಬೆ ರಸನ ಸೇರಿಸ್ತೀನಿ. ಯಾಕಂದ್ರೆ ಮೊಟ್ಟೆ ಸ್ಮೆಲ್ ಆಗಲ್ಲ ಅನ್ನೋರಿಗೆ ನಿಂಬೆ ರಸ ಸೇರಿಸೋದ್ರಿಂದ ಮೊಟ್ಟೆ ಸ್ಮೆಲ್ ಅಷ್ಟಕ್ಕೊಂದು ಬರೋದಿಲ್ಲ. ನೀಟಾಗೆ ಅದನ್ನ ಮಿಕ್ಸ್ ಮಾಡಿ ತೆಗೆದಿಟ್ಕೊತೀನಿ. ನಿಂಬೆ ರಸ ಕೂಡ ಕೂದಲಿಗೆ ತುಂಬಾನೇ ಒಳ್ಳೆಯದು. ಅದಕ್ಕೆ ಸೇರಿಸ್ಕೊಳ್ತೀನಿ. ಅದಾದ್ಮೇಲೆ ನನ್ನ ಕೂದಲನ್ನ ನೀಟಾಗೆ ಒಂದು ವುಡನ್ ಕೋಮಿಂದ ಬಾಚ್ಕೊತೀನಿ. ನೀಟಾಗೆ ಒಂಚೂರು ಸಿಕ್ಕಿರಬಾರ್ದು. ಯಾಕಂದ್ರೆ ಈ ಥರ ಮಾಸ್ಕ್ ಎಲ್ಲ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಅದು ನಾವು ಹೇರ್ ಎಲ್ಲ ವಾಶ್ ಮಾಡಾದ್ಮೇಲೆ ತುಂಬಾ ಕೂದಲು ಸಿಕ್ಕಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊದಲೇನೆ ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ನಂತರ ಆಯಿಲ್ ಮಸಾಜ್ನ ಮಾಡ್ಕೊತೀನಿ. ನಾವು ಅಕಸ್ಮಾತ್ ಈ ಥರ ಆಯಿಲ್ ಮಸಾಜ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಟೈಮ್ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಮಾಸ್ಕ್ ಒಳಗೇನೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇನೆ ನಮ್ಮ ಹತ್ರ ಯಾವ ಆಯಿಲ್ ಇರುತ್ತೆ ಅಂದರೆ ಬಾದಾಮ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೋದು. ನಾನಿಲ್ಲಿ ಸಪ್ರೇಟಾಗೆ ನನ್ನ ಕೂದಲು ತುಂಬಾನೇ ಡ್ರೈ ಇತ್ತಲ್ವಾ, ಫಸ್ಟು ಹೇರನ್ನ ನೀಟಾಗಿ ಆಯಿಲಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀಟಾಗೆ ಆಯಿಲ್ ಮಸಾಜ್ನ ಮಾಡಿಕೊಂಡೆ. ಈಗ ಮಾಸ್ಕ್ನ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಟ್ರಸ್ಟ್ ಮೀ, ನಮ್ಮ ಎಗ್ಗಲ್ಲಿ ಒಂದು ಸ್ವಲ್ಪ ಕೂಡ ಎಗ್ ಸ್ಮೆಲ್ ಬರ್ತಾ ಇರಲಿಲ್ಲ ನಿಂಬೆ ರಸ ಹಾಕಿರೋದ್ರಿಂದ. ಟ್ರೈ ಮಾಡಿ ಹೇಳಿ. ನಿಮಗೂ ಎಗ್ಗೆ ಸ್ಮೆಲ್ ಆಗಿಲ್ಲ ಅಂತ ಹೇಳಿದರೆ ಇದೊಂದು ಟ್ರಿಕ್ನ ನೀವು ಟ್ರೈ ಮಾಡ್ಬೋದು. ಸೆಕ್ಷನ್ ಬೈ ಸೆಕ್ಷನ್ ಕೂದಲು ಮಾಡಿಕೊಂಡು ಅಪ್ಲೈ ಮಾಡ್ಕೊಬೇಕು. ಹಾಗೆ ಜೆಂಟಲಾಗೆ ಮಸಾಜ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಶವರ್ ಕ್ಯಾಪ್ ಇದ್ರೆ ಕವರ್ ಯುವರ್ ಹೇರ್, ಇಲ್ಲ ಅಂದ್ರೆ ತುರುಬ್ ಕಟ್ಟಿ ಕ್ಲಿಪ್ ಹಾಕೊಳ್ಳಿ. ಫುಲ್ ಮನೆಯೆಲ್ಲ ಮಿಸ್ ಆಗೋದಂತೂ ಗ್ಯಾರಂಟಿ. ನೀವು ಎಲ್ಲೆಲ್ಲಿ ಓಡಾಡ್ತೀರಾ ಅಲ್ಲೆಲ್ಲ ಮಿಸ್ ಆಗೋದಂತೂ ಗ್ಯಾರಂಟಿ. ಹೇರ್ ಕೇರ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ನ ತಗೊಳ್ಲೇಬೇಕಲ್ವಾ? 20 to 30 ಮಿನಿಟ್ಸ್ ಬಿಡಿ. ಅಟ್ಲೀಸ್ಟ್ ವೀಕಲ್ಲಿ 1 to 2 ಟೈಮ್ಸ್ ಈ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ತುಂಬಾನೇ ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ನಾನು ಹೋಗಿ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಬಟ್ಲಲ್ಲಿ ಶಾಂಪೂ ಹಾಗೆ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಆ ಸ್ಟೇಜ್ ಅಲ್ಲಿಗೆ ಸ್ಕಿಪ್ ಆಗಬಾರ್ದು ಅಂತ. ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂತ ಹೇಳಿದರೆ, ಸ್ನಾನ ಮಾಡುವಂತಹ ನೀರು ಯಾವುದೇ ಕಾರಣಕ್ಕೂ ಬಿಸಿಯಾಗಿರಬಾರ್ದು. ಬಿಸಿಯಾಗಿದ್ದರೆ ಮೊಟ್ಟೆ ಅಲ್ಲಿ ಬಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಮೊಟ್ಟೆ ಕೂದಲಿಂದ ಸಪ್ರೇಟ್ ಆಗೋದಕ್ಕೆ ಆಗೋದೇ ಇಲ್ಲ, ನೀರಲ್ಲಿ ಕಲ್ಸ್ಕೊಂಡು ಹೋಗೋದೇ ಇಲ್ಲ. ಅದಕ್ಕೆ
ತಣ್ಣೀರು ಅಥವಾ ತುಂಬಾ ಚಳಿ ಇದ್ರೆ ಉಗುರು ಬೆಚ್ಚಗಿನ ನೀರನ್ನ ನಾವು ಬಳಸ್ಕೋಬಹುದು. ಯಾವುದೇ ಕಾರಣಕ್ಕೂ ಬಿಸಿ ನೀರನ್ನ ಮಾತ್ರ ಹೇರ್ ವಾಶ್‌ಗೆ ಹಾಕ್ಕೋಬೇಡಿ. ಹೇರ್ ವಾಶ್ ಆದ್ಮೇಲೆ ಕಂಡೀಷನರ್‌ನ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದಾದ್ಮೇಲೆ ಏರ್ ಸೀರಮ್‌ನ ಕೂಡ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಾಂದ್ರೆ ನಮ್ಮ ಹೇರ್ ತುಂಬಾನೇ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಏರ್ ಮಾಸ್ಕ್ ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಟು ವಾಚಿಂಗ್.